ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದ್ರೆ ಇದೇ ಸೆಪ್ಟೆಂಬರ್ 14ನೇ ತಾರೀಕು ಭಾನುವಾರದಂದು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನೀವು ನೇರವಾಗಿ ಕಾಲ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ಪಡ್ಕೊಳ್ಬಹುದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯದ ತೊಂದರೆಗಳಿರಬಹುದು, ಕೆಲಸಗಳಲ್ಲಿ ಅಡೆತಡೆಗಳಾಗ್ತಿರೋದು, ಮನೆಯಲ್ಲಿ ಒಂದು ರೀತಿಯಾಗಿರುವಂತಹ ಅಶಾಂತಿಯ ವಾತಾವರಣ ಇದೆ, ಇದೆಲ್ಲದರಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದ್ರೆ ನೇರವಾಗಿ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ ಗ್ರಹಣದ ಬಗ್ಗೆ ನಮಗೆ ಆಲ್ರೆಡಿ ನೀವು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಆ ದಿನ ಇವತ್ತು ಬಂದೇ ಬಿಟ್ಟಿದೆ. ಸೊ ಗ್ರಹಣ ಅಂದರೆ ಏನು ಹೆದರ್ಕೊಳ್ಳೋ ಅಂಥದ್ದು ಬೇಡ, ಯಾರಿಗೆ ಶುಭ ಫಲ ಅಶುಭ ಮಿಶ್ರ ಫಲ ಇದೆ ಇವೆಲ್ಲದ್ರ ಬಗ್ಗೆ ತಿಳಿಸಿದ್ದೀರಾ. ಆದರೂ ಇವತ್ತು ಸಂಡೇ ಇರೋದ್ರಿಂದ ಕೆಲವೊಬ್ಬರಿಗೆ ಒಂದು ನಾನ್ ವೆಜ್ ತಿನ್ನುವಂಥದ್ದು, ಹೊರಗಡೆ ಕಾಲ ಕಳೆಯುವಂಥದ್ದು ಅವೆಲ್ಲವೂ ಕೂಡ ಇರುತ್ತೆ. ರಾತ್ರಿ ತಾನೇ ಇರೋದು ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತಿರ್ತಾರೆ. ಸೊ ಆ ಥರ ಒಂದು ಅಭ್ಯಾಸ ಇರುವಂಥವ್ರು ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಬೋದಾ, ಅಥವಾ ಇವತ್ತೊಂದು ದಿವಸ ತ್ಯಜಿಸ್ಬೇಕಾಗತ್ತಾ ಅದನ್ನೆಲ್ಲ ತೊಗೊಳ್ಳೋವಂಥದ್ದನ್ನು? ಹೇಗಿರಬೇಕಾಗತ್ತೆ ಗುರುಗಳೇ? ಬಿಕಾಸ್ ಒಬ್ಬೊಬ್ಬರು ಲೈಫ್ ಸ್ಟೈಲು ಅನ್ನೋದು ಬೇರೆ ಥರ ಇರುತ್ತೆ. ಅವೆಲ್ಲದಕ್ಕೂ ಇವತ್ತು ಬ್ರೇಕ್ ಹಾಕಲೇಬೇಕಾ, ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಮಾಡೋದು ತಾಯಿ, ನನಗೆ ನೀವು ಹಿಂಗೆ ಕೇಳಿದಾಗ ಏನೇನೋ ಮಾತು ಬಂದ್ಬಿಡುತ್ತೆ. ಅವರವರ ಆಹಾರ ಪದ್ಧತಿ ಅವರವರದು. ಇನ್ನು ಯಾಕಂದರೆ ಇನ್ನೇನೇನೋ ಮಾತಾಡೋರು ತುಂಬ ಜನ ಇರ್ತಾರೆ. ಈ ನಾಸ್ತಿಕವಾದಿಗಳು ಆಸ್ತಿಕವಾದಿಗಳು ಇದು ಟಗಾಫರ್ ಸ್ಟಾರ್ಟ್ ಆಗುತ್ತೆ. ಏನಾದರೂ ಮಾಡಿಕೊಳ್ಳಿ ಅಪ್ಪ. ಯಾಕಂದರೆ ನಾನು ನೋಡಿದ್ದೀನಿ, ಬುದ್ಧಿ ಹೇಳಿದರೂ ಕೂಡ ದೊಡ್ಡ ಮಟ್ಟದ ತಲೆನೋವುಗಳನ್ನು ನೋಡಿದ್ದೇನೆ. ನನ್ನ ಜೊತೆ ಕೆಲವರು ಉಳ್ಕೊಂಡಿರ್ತಾರೆ. ರಾತ್ರಿ ಆಹಾರ ನನ್ನ ಜೊತೆ ಒಂದು ಸ್ವಲ್ಪ ವಾಯು ವಿಹಾರಕ್ಕೆ ಅಂತ ವಾಕ್ ಮಾಡಕ್ಕೆ ಬರ್ತಾರಲ್ಲ, ಅವಾಗ ಕೆಲವು ಕೇಳ್ತಾರೆ. ಹೇಳ್ತೀನಿ. ಬಹುಶಃ ಅವನು ನಾಳೆಯಿಂದಲೋ ಇಲ್ಲಿಂದ ಅವನೇನೇನಾಗಿದೆ ಗೊತ್ತಿಲ್ಲ, ನಾಳೆಯಿಂದಲೇ ಅವನು ಒಬ್ಬ ಮೇಧಾವಿ ಆಗಿಬಿಡ್ತಾನೆ. ಕೆಣಕ್ತಾರೆ ಅವರು. ನೀವು ಕೇಳಿದ್ರಲ್ಲ ಈಗ, ಇವತ್ತು ಮಾತ್ರ ಅಂದರೆ ಏನು ಗ್ರಹಣ ಇದೆಯೋ ಆ ದಿನಗಳಲ್ಲಿ ವರ್ಜ ಮಾಡಲೇಬೇಕು. ಅದು ಭಾನುವಾರ ಆಗಿದ್ರೆ ಸರಿ, ನಿಮಗೆ ಆ ಆಹಾರ ತಿನ್ನಲಿಕ್ಕೆ ಇಷ್ಟವಾಗಿರೋ ವಾರವಾದರೂ ಸರಿಯೇ ದಯವಿಟ್ಟು ವರ್ಜ ಮಾಡಿ ತಿನ್ನಲೇಬೇಡಿ ಅಂತ ಇವತ್ತು ನಾನು ಹೇಳಿದ್ದೀನಿ. ಖಡಕ್ಕಾಗಿ ಹೇಳ್ತೀನಿ, ತಿನ್ನಬಾರದು. ಇದನ್ನು ಮೀರಿ ತಿನ್ಕೊತೀವಿ ಅಂತಂದರೆ ನರಕ ಪ್ರಾಪ್ತಿ. ಏನು ಮಾಡೋಕ್ಕೆ ಬರಲ್ಲ. ಇಲ್ಲಿರೋದೇ ಎರಡು, ಒಳ್ಳೆಯದ್ದು ಅದರ ಆಪೋಸಿಟ್ ಕೆಟ್ಟದ್ದು, ಹಗಲು ಅದರ ಆಪೋಸಿಟ್ ರಾತ್ರಿ, ದೇವತೆಗಳು ಅದರ ಆಪೋಸಿಟ್ ರಾತ್ರಿ, ಅಮೃತ ಅದರ ಆಪೋಸಿಟ್ ವಿಷ, ಶುಭ ಗ್ರಹಗಳು ಅದರ ಆಪೋಸಿಟ್ ಅಶುಭ ಗ್ರಹಗಳು, ಆಡಳಿತ ಪಕ್ಷ ಅದರ ಆಪೋಸಿಟ್ ವಿರೋಧ ಪಕ್ಷ. ನಮ್ಮಲ್ಲಿರ್ತಕ್ಕಂತಹದ್ದೇ ಹಾಗೆ, ಇರೋದೇ ಹಾಗೆ. ಅದಕ್ಕಾಗಿ ಈ ನಿಮಗೆ ಕಷ್ಟ ಅಂತಂದರೆ ಈ ದಿವಸ ನೀವು ಒಂದು ದಿನ ತಿಂದು ನೀವು ಐಷಾರಾಮ ಜೀವನದವರೇ. ನೀವು ತುಂಬ ದುಡ್ಡಿದೆ, ನಿಮ್ಮ ಹತ್ರ ಬಂಗ್ಲೆ ಇದೆ, ಕಾರಿದೆ, ನೀವು ಚೆನ್ನದಾಗಿ ಚೀಟಿಲಿ ಬರೆದಿಟ್ಬಿಟ್ಟು ಇದು ನಮ್ಮ ಮೊಮ್ಮಗ ನೋಡಲಿ ಅಂತೇಳಿ ಆ ಚೀಟಿಯಲ್ಲಿ ಬರೆದಿಟ್ಬಿಟ್ಟು ಒಂದು ಪೆಟ್ಟಿಗೆ ಹಾಕಿ ಲಾಕ್ ಮಾಡಿ. ನಿಮ್ಮ 3ನೇ ತಲೆಮಾರಿಗೆ ಇವತ್ತು ನಿಮ್ಮ ಹತ್ರ ಇರೋ 1000 ಕೋಟಿ ಇದ್ದರೂ ಕೂಡ ನಿಮ್ಮ ಮೊಮ್ಮಗ ಹುಟ್ಟ ಒಳಗಡೆ ನೀವು ಭಿಕ್ಷಕನಾಗಿ ಬಳಲ್ತೀರಿ. ಬರೆದಿಟ್ಕೊಳ್ಬೇಕಾದ್ರೆ ಭಿಕ್ಷಕನಾಗಿ ಬಳಲ್ತೀರಿ. ಆರ್ಥಿಕಕ್ಕೆ ಅಲೆದಾಡಬೇಕಾಗತ್ತೆ. ಬರೆದಿಟ್ಕೊಳ್ಳಿ. ಇನ್ನು ರೋಗಗಳು ಹೇಳತೀರದು. ಈಗ ರಾಕ್ಷಸರೆಲ್ಲ ಯಾರು, ಕೆಟ್ಟವರೆಲ್ಲ ಯಾರು, ದುಷ್ಟರೆಲ್ಲ ಯಾರು? ಇವರೆಲ್ಲ ಅವೇ. ಇನ್ನು ಜಾಸ್ತಿ ಹೇಳೋದೇ ಬೇಡ. ಕೊನೇ ಪಕ್ಷ ಈ ದಿನ ನಿಮ್ಮ ಆಹಾರ ನೀವೆಂದೋ ತಿನ್ಕೊಳ್ತೀರಿ, ಅದರ ಮೇಲೆ ನಂದೇನೂ ವಾದ ಇಲ್ಲ. ಈ ದಿನ ಆದರೂ ನೀವು ಅದನ್ನು ವರ್ಜ ಮಾಡಲಿಲ್ಲ ಅಂದರೆ ನಾನು ಏನು ಬಳಸಬೇಕೋ ನನಗೆ ಗೊತ್ತಾಗಲಿ. ಈಗೆಲ್ಲ ಮಾತಾಡ್ತೀನಿ, ಅಲ್ಲೂ ಒಂದು ಪದ ಹಾಕಿರ್ತೀರಿ, ಕ್ಷಮೆ ಇರಲಿ ಅಂತ. ಯಾಕೆ ಗೊತ್ತಾ, ನನಗೇನೋ ಮಾಡಿ ಇವರನ್ನು ಡಿಸೈನ್ ಮಾಡಬೇಕು ಅಂತಿರುತ್ತೆ ನನ್ನ ತಲೆ ಒಳಗಡೆ. ಅದಕ್ಕೆ ನನ್ನ ಕೆಲವೊಂದು ರೆಮಿಡಿಗಳ ಕೊಟ್ಟಾಗ ಅವನು ಯಾರೋ ಒಂದು ಹುಡುಗ ಬಂದಿದ್ದ ರಾಯಚೂರಿಂದ, ನೋಡೋಕ್ಕೆ ಒಂದು ಥರ ವಿಚಿತ್ರವಾಗಿದ್ದಾನೆ. ಅವನು 4 ಪುಸ್ತಕ ತಂದಿದ್ದ. ಆಮೇಲೆ ಈ ಹೆಗಲಿಗೆ ಒಂದು ಬ್ಯಾಗ್ ಹಾಕ್ಕೊಂಡು ಈ ಹಕ್ಕಿ ಪಿಕ್ಕಿ ಜನಾಂಗ ಬಂದ. ಯಾರು ಇವನು ಈ ಹುಡುಗ? ಅವನು ಯಾವಾಗಲೂ ಅಪಾಯಿಂಟ್ ತೊಗೊಂಡಿದ್ದಂತೆ. ಬೆಂಗಳೂರು ಫಸ್ಟ್ ಟೈಮ್ ಬಂದಿರೋದವ. ಅವನು ಬಂದಿರೋದು ನೋಡಿದ್ರೇ ಇವನೆಲ್ಲೋ ಕಾಡಿಂದ ಬಂದವನೇ. ಇವ್ನು ನಾನು ಎಂಥ ಪರಿಹಾರ ಹೇಳೋದು? ಏನೋ ಅಪ್ಪಾಜಿ ಅಂತ ಏನೋ ಅಂತಾನೆ ಮಾತಾಡ್ತಾನೆ. ಪಾಪ
ಏನೋ ಅವನು ಮಾತಾಡಿದ್ದು ಅವನು ಹೇಳಿದ್ದು ಎಲ್ಲ ನೋಡಿ ಆಮೇಲೆ ಅವನು ಒಂದೊಂದು ಕೊಟ್ಟ ನನಗೆ. ಅದನ್ನು ನೋಡಬೇಕಾದ್ರೆ ಬಹಳ ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ಬರೆದಿಟ್ಕೊಂಡಿದ್ದೇನೆ. ಅವರ ಮನೇಲೆಲ್ಲ ಅವನನ್ನು ಅಯ್ಯಾಳಿಸ್ತಾರೆ. ನೀನೇನೋ ಕೆಲಸ ಮಾಡ್ಕೊಂಡು ಬದುಕೋದ್ಬಿಟ್ಟು ಅದ್ಯಾವುದೋ ಮಂತ್ರತಂತ್ರ ಮಾಡಿಕೊಂಡು ಯಾರೋ ಹೇಳಿದ್ದನ್ನು ಮಾಡಿಕೊಂಡು, ಇಲ್ಲ ಗುರುಗಳು ಹೇಳಿದ್ದಾರೆ ಅದನ್ನು ಮಾಡ್ತೀನಿ. ಅವ್ರೇನೋ ಕೂತ್ಕೊಂಡು ಹೇಳ್ತಾರೋ, ಅವ್ರಿಗೆ ಮಾಡೋ ಕೆಲಸ ಎಲ್ಲ ಹೇಳ್ತಾರೋ, ನೀನೇನೋ ಇದನ್ನು ಮಾಡಿಕೊಂಡು ಅವ್ರು ಮಾಡೋ ಕೆಲಸ ಅಂದ್ರೆ ಏನಕ್ಕೆ ಹೇಳ್ತಾರೋ ಅವ್ರು ನಮಗೆ ಇದನ್ನು ನಾವು ತಿಳ್ಕೊಂಡು ಮಾಡಲಿ ಅಂತ. ಅವರು TRPಗೋಸ್ಕರ ಮಾಡ್ತಾರೋ ಅಂತ ಅವ್ರ ಮನೇಲಿ ಅಂದ್ರಂತೆ. ನನಗೆ TRPನೂ ಇಲ್ಲ, GRPನೂ ಇಲ್ಲ, ಯಾವುದೂ ಇಲ್ಲ, ಅದರ ಪರಿವೇ ಇಲ್ಲ ನನಗೆ. ಆ ತರಹದ TRP, ಆ ತರಹದ ಎಲ್ಲ ಚಾನಲ್ಗಳು ಈಗಲೂ ಕರೀತಿದ್ದಾರೆ. ನಾನು ಎಂಟ್ರಿನೇ ಕೊಡಲ್ಲ ನನಗೆ ಸಂಬಂಧಪಟ್ಟ. ಯಾಕಂದರೆ ಈ ಮಾಧ್ಯಮಗಳು ಮೊದಲು ಸಂಭಾವನೆ ಕೊಡ್ತಿದ್ರು. ಈಗ ಈ ಜ್ಯೋತಿಷ ಸಂಭಾವನೆ ಕೊಟ್ಟರೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಅಲ್ಲಿರೋದ್ರಿಂದ ಆ ಟ್ರ್ಯಾಕಲ್ಲಿ ಈಗಲೂ ಡಿಸ್ಕಷನ್ ಕರೆದ್ರೆ ಒಂದು ಸಬ್ಜೆಕ್ಟ್ ಹೋಗ್ತೇನೆ ಬರ್ತೇನೆ. ಬಿಟ್ಟರೆ ಈ ಮಾಧ್ಯಮ ನನಗೊಂದು ಅವಕಾಶ ಅಂದರೆ ಒಂದಷ್ಟು ಜನರನ್ನು ಸ್ವಲ್ಪ ಚೇಂಜ್ ಮಾಡೋಣ, ಬದಲಾವಣೆ ಮಾಡೋಣ ಅನ್ನೋ ನನ್ನ ಮನಸ್ಸಿರುತ್ತೆ. ಯಾಕಂದರೆ ನಾನೊಂದು ಶಿಷ್ಯರಿಗೆ ಪಾಠ ಹೇಳ್ಕೊಟ್ಟು ಅಭ್ಯಾಸ ಆಗಿದೆ. ನಾನು ಒಂದು ಸಲ ಏನಾದರೂ ಬೈದರೆ ಬಹುಶಃ ಅವನು 40 ರಿಂದ 50 ಜನ ಚಾರ್ಜ್ ಆಗಿರ್ತಾನೆ. ಸಣ್ಣದೊಂದು ಮಿಸ್ಟೇಕ್ ಮಾಡಿದ್ವಿ ನಮ್ಮ ಜೀವನದಲ್ಲಿ ಮಾಡೋದು. ಒಬ್ಬ ನಾಯಕ ಆಗಬೇಕಷ್ಟೇ. ನನ್ನ ಧ್ಯೇಯ, ನನ್ನ ಸಂಕಲ್ಪ ಸೇವಕನಾಗಿ ಯಾವಾಗಲೂ ಇರಬೇಡ, ನೀನೊಬ್ಬ ಮಾಲೀಕ ಆಗಬೇಕು, ಹಾಗೆ ತಯಾರಾಗಬೇಕು ಅನ್ನೋದು ನನ್ನ ಚಾಲೆಂಜ್ ಇರುತ್ತೆ. ಆ ಹುಡುಗ ಏನು ಮೊನ್ನೆ ಬಂದಿದ್ನೋ ರಾಯಚೂರಿಂದ, ನೋಡಲಿಕ್ಕೆ ಪಾಪ ಅವನೊಂಥರ ಇದ್ದಾನೆ ಬಿಡಿ, ನೋಡಲಿಕ್ಕೆ ಅಸಹ್ಯ, ಆದರೆ ಅವನೊಬ್ಬ ದೇವಮಾನವನಾಗ್ತಾನೆ. ಅವನಿರೋ ಇಂಟ್ರೆಸ್ಟ್ ನೋಡಿದೆ. ಈ ಜನ್ಮದಲ್ಲಿ ಅವನೇನೋ ಅನುಭವಿಸಿದ ಎಲ್ಲ ಥರದ ಕೆಟ್ಟದ ಅನುಭವಿಸಿದ ಒಂದು ಸಾಲ ಮಾಡ್ಕೊಂಡಿದ್ದ. ನಾನು ಬರದೆ ಅವನಿಗೆ, ಹೋಗಕ್ಕಣ್ಣ ನೀನೇಂತ ಮಾಡಬೇಡ, ನಾನೊಂದು ಮಂತ್ರೋಪದೇಶ ಕೊಡ್ತೀನಿ ನನಗೆ, ಅದನ್ನು ಮಾಡ್ಕೊಂಡು 2026ಕ್ಕೆ ನೀನು ಇಷ್ಟು ಸಮಸ್ಯೆಗಳನ್ನು ಮುಗಿಸ್ಕೊಂಡು ಕ್ಲಿಯರ್ ಮಾಡಿಕೊಂಡು ನನ್ನ ಹತ್ರ ಬರ್ತೀಯಾ, ಇಲ್ಲ ನಾನು ಅದಕ್ಕೆ ಪೆನಾಲ್ಟಿ ಕಟ್ತೇನೆ. ನೀನೇನು ಗೊತ್ತಾ, ಅಷ್ಟು ನಂಬಿಕೆಯಿಂದ ಅವ್ನು ಬರೆದಿದ್ದ 4 ನೋಟ್ ಬುಕ್ಸ್ ನನಗೆ ಆನಂದ ಬಾಷ್ಪ ಬಂದ್ಬಿಡ್ತು. ಎಷ್ಟು ಆಮೇಲೆ ಅಷ್ಟು ಅವ್ನು ನೋಡೋಕ್ಕೆ ಲಕ್ಷಣ ಇಲ್ಲ, ಅವನ ಅಕ್ಷರಗಳಂತೂ ತುಂಬ ಲಕ್ಷಣ ಆಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಅವನ ನೋಡಿ ಭಾಳ ಖುಷಿ ಆಗ ಎಲ್ಲರೂ ಹೀಯಾಳಿಸ್ತಾ ಇದ್ದಾರೆ ಅವ್ರ ಮನೆಯಲ್ಲಿ. ಪಾಪ ಅವ್ರ ಮನೆಯಲ್ಲಿ ಗೊತ್ತಿಲ್ಲ, ಏನು ಹೇಳ್ತಾರಲ್ಲ ಕತ್ತೆಗೇನು ಗೊತ್ತು ಗಂಧದ ವಾಸನೆ. ಹಾಗಾಗಿ ಅವ್ರು ಹಾಗೆ ಇರಬೇಕು ಅಂತ ಅವ್ರ ಜಾತಕ ಬರ್ದಾಕಿದೆ, ಇವನು ಹೀಗೆ ಇರಬೇಕು ಅಂತ ಇವನ ಜಾತಕ ಬರ್ದಾಕಿದೆ. ಅದಕ್ಕಾಗಿ ನಾನು ಹೇಳೋದು ಇಷ್ಟೇ ಪ್ರೀತಿ ಬಂಧುಗಳೇ, ಬದಲಾವಣೆ ನಿಮಗೆ ಬದುಕಲ್ಲಿ ಒಂದಷ್ಟು ಬದಲಾವಣೆ ಬೇಕು ಅಂತಂದರೆ ನೀವು ಸ್ವಲ್ಪ ಶಿಸ್ತು ಪಾಲಿಸಲೇಬೇಕು. ಎಲ್ಲಿಂದ ಎಲ್ಲಿಗಾದರೂ ಸರಿ, ನೀವು ಒಬ್ಬ ಮಿನಿಸ್ಟ್ರ್ ತೆಗೆದುಕೊಳ್ಳಿ, ಒಬ್ಬ ಶ್ರೀಮಂತರನ್ನೇನಾದರೂ ತೆಗೆದುಕೊಂಡರೆ ಅವರ ಬಳಿ ಇರ್ತಕ್ಕಂಥ ಶಿಸ್ತಿನ ಪಟ್ಟಿ ನಾನು ನಿಮಗೆ ಕೊಟ್ಟುಬಿಡ್ತೀನಿ. ನೀವು ಯಾರನ್ನ ಕೇಳ್ತೀರೋ ಅವ್ರು ಗುಟ್ಟು ಬಿಟ್ಕೊಳ್ಳಲ್ಲ, ಇದು ಸತ್ಯಾಂಶ. ಒಂದು ದಿವಸ ನಿಮಗೆ ಕ್ಲಾಸ್ ಮಾಡ್ತೇನೆ. ಅವರು ಯಾವುದೇ ಕಾರಣಕ್ಕೂ ಆ ಗುಟ್ಟುಗಳನ್ನು ಬಿಟ್ಟು ಕೊಡೋದಿಲ್ಲ. ಆದರೆ ನಿಮಗೆ ಆ ಗುಟ್ಟು ನಾನು ಬಿಚ್ಚಿಡ್ತೀನಿ. ನೀವು ಶ್ರೀಮಂತರೇ ಆಗಬೇಕು ಅಂತಂದರೆ ಒಂದಷ್ಟು ದಿನಗಳ ಪರ್ಯಂತ ಅದು ಇದೆ. ಆ ಕೋರ್ಸನ್ನು ಮುಗಿಸಿ ನೀವು ಅಲ್ಲಿಂದ ಆಚೆಗೆ ಎಕ್ಕಷ್ಟಿದ್ದು ಬರೆದಿಟ್ಕೊಳ್ಳಿ, ನೀವು ಆಗಲೇಬೇಕು. ಅದು ಇದೆ. ಅದಕ್ಕೆ ಬುನಾದಿ, ಅದಕ್ಕೆ ಪ್ರಥಮ ಹೆಜ್ಜೆ ಈ ದಿನ ಗ್ರಹಣ ಬಂದಿರತಕ್ಕಂತಹದನ್ನು ಕೊನೆಯ ಪಕ್ಷ ನೀವು ಮಂತ್ರ ಹೇಳ್ತೀರೋ ಬಿಡ್ತೀರೋ ಈ ಅಪಚಾರವಂತೂ ಮಾಡಬೇಡಿ, ಅವತ್ತು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ಯಾವುದೋ ಒಂದು ಹೆಣ್ಣು ಮಗು ನನ್ನನ್ನು ಕೇಳಿದರು, ಗುರುಗಳೇ ಅವತ್ತು ರಾತ್ರಿ ನೀವು ಏನಾದರೂ ಮಲಮೂತ್ರ ವಿಸರ್ಜನೆಗಳು ಮಾಡಬಾರ್ದು ಅಂತೀರಾ, ಮತ್ತು ಅರ್ಜೆಂಟ್ ಆದರೆ ನಾವೇಂತ ಮಾಡಬೇಕು ಏನು ಮಾಡಬೇಕು ಅಂತ. ಒಳ್ಳೆ ಪ್ರಶ್ನೆನೇ, ಅದಕ್ಕೂ ಕೂಡ ನಾನು ಹೇಳಿದ್ದೇನೆ. ಆ ಮಗು ಅದನ್ನು ನೋಡಿದೀವಿಲ್ಲ ಗೊತ್ತಿಲ್ಲ, ಒಟ್ಟು ನನ್ನ ಬಳಿ ಬಂದಾಗ ಆ ಮಗು ನನ್ನ ಪ್ರಶ್ನೆ ಮಾಡಿದ್ದು. ಅದಕ್ಕೆ ನಾನು ಹೇಳಿದ್ದೇನೆ, ಅಲ್ಲೂ ಕೂಡ ನಮಗೆ ಶಾಸ್ತ್ರ ಯಾವ ನಿಯಮ ಕೊಟ್ಟಿದೆಯೋ, ಯಾವ ಕಟ್ಟಪ್ಪಣೆ ಕೊಟ್ಟಿದೆಯೋ, ಒಂದು ಹುಲ್ಲನ್ನು ಬ್ಲಾಂಕೆಟ್, ಆ ಕಂಬಳಿ ಅಂತೆ ರತ್ನ ಕಂಬಳಿಗೂ ಇಲ್ಲಿ ಬೆಲೆ ಇಲ್ಲ. ಅದಕ್ಕೆ ನೀವು ಕುರಿ ಹುಣ್ಣೆಯಿಂದ ಮಾಡಿರ್ತಕ್ಕಂತಹದ್ದು ಅಥವಾ ಒಂದು ಕಂಬಳಿಯನ್ನು ಹೊದ್ದುಕೊಂಡು ಒಟ್ಟ ನಿಮ್ಮ ಮೈ ಮೇಲೆ ಎಕ್ಸ್ಟ್ರಾ ಒಂದು ಬಟ್ಟೆ ಇರಲಿಯಪ್ಪ, ಕೊನೆಯ ಪಕ್ಷ ಅದು ಇದ್ದಾಗ ನಿಮಗೆ ಆ ದೋಷ ಬರೋದು, ಆ ದೋಷ ತಟ್ಟದು. ಇದನ್ನು ಪಾಲಿಸ್ಕೊಳ್ಳಿ. ಇನ್ನು ಆಹಾರದ ಕ್ರಮ 12 ಗಂಟೆ ಲಾಸ್ಟ್ ಮಾಡಿಕೊಳ್ಳಿ. ಇನ್ನು ಉಳಿದಾಗೆ ನಾಮಜಪದಲ್ಲಿ ಮುಂದುವರಿಯಿರಿ. ಎಲ್ಲಿಯಾದರೂ ಯಜ್ಞ ಯಾಗಾದಿಗಳು ಮಾಡ್ತಿದ್ದರೆ ನಾವು ಮಾಡ್ತಿರ್ತೇವೆ, ಅದಕ್ಕೆ ಅವಕಾಶ ಯಾರಿಗೂ ಇರೋದರ ಕಾರಣ ಏನು ಅಂತಂದರೆ ಇಲ್ಲಿ ಜಪ ಮಾಡ್ತಿರ್ತೀವಿ, ಡಿಸ್ಟರ್ಬ್ ಇರಬಾರ್ದು ಅಂತ. ಮತ್ತೆ ನೀವು ಕೇಳ್ತಿರ್ತೀರಿ ಜಾತಕ ತಗೊಂಡು ಅದು ಇದು ಅಂತ ಕೇಳ್ತಿರ್ತೀರಿ, ಅದಕ್ಕೆ ಇರಬಾರ್ದು ಅಂತ ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಸಂಕಲ್ಪ ಮಾತ್ರ ಇರುತ್ತೆ. ಆ ಸಂಕಲ್ಪಗಳು ಮುಂದುವರಿತಾವೆ. ಬಿಟ್ಟರೆ ಬೇರೆ ಇನ್ನಂತ ನೀವು ಕೊಡಬೇಕು ಅಂತೇನಿಲ್ಲ. ಹಾಗಾಗಲೇ ನನ್ನನ್ನು ಈ ಚಾನಲ್ ಯಾರು ನೋಡ್ತಿರ್ತಾರೋ ಅದನ್ನು ಹೊರತುಪಡಿಸಿ ಕೂಡ ನನ್ನ ಕಣ್ಣು ಮುಂದೆ ಬಂದು ಹೋಗ್ತಿರ್ತಾರಲ್ಲ, ಅವ್ರ ಸಂಕಲ್ಪ ನಾನು ಖಂಡಿತ ಮಾಡ್ಕೊಳ್ತೀನಿ. ಯಾರೆಲ್ಲ ಪಾಪ ಮೆಸೇಜ್ ಹಾಕ್ತಿರ್ತಾರೆ, ಹೆಣ್ಣು ಮಕ್ಕಳು ಮೆಸೇಜು ಮಂತ್ರ ಹಾಕ್ತಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ತುಂಬ ಚೆನ್ನಾಗಿ ಹಾಕಿರೋ ಮೆಸೇಜ್ಗಳು ನೋಡಿದ್ದೇನೆ ಹೆಣ್ಮಕ್ಕಳು. ಅವರೆಲ್ಲರದ್ದು ಕೂಡ ಯಾರು ಪಾಪ ಮೆಸೇಜ್ ಹಾಕಕ್ಕೆ ಬರಲ್ಲ, ಅವ್ರಿಗೆ ಏನು ಓಕೆ ಕೊಟ್ಟಿರ್ತಾರೆ, ಅವ್ರಿಗೂ ಕೂಡ ಶೇರ್ ಮಾಡಿರ್ತಾರೆ, ಅವರೆಲ್ಲರೂ ಕೂಡ ಖಂಡಿತ ನೆನಪು ಬರ್ತೀರಿ, ಅಭ್ಯಂತರವೇ ಇಲ್ಲ. ಮೆಸೇಜ್ ಮಾಡಿದವರು ಮಾತ್ರ ಅಲ್ಲ,
ಈ ಗ್ರಹಣದಲ್ಲಿ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನೀವೆಂದೂ ಭಯ ಪಡಬೇಕಾಗಿಲ್ಲ. ಒಟ್ಟಾರೆ ಮನುಷ್ಯ ಕರ್ಮಭೂಮಿ. ಇದು ಕರ್ಮ ಅಂತಂದರೆ ಕೆಲವೊಂದು ವ್ಯಾಧಿಗಳು ಅನುಭವಿಸಿದ ಮೇಲೆ ಅದು ವಾಸಿ ಆಗುತ್ತೆ. ನೋಡಿ, ನಮ್ಮ ಬಾಡಿನಲ್ಲಿ ಎಷ್ಟೊಂದು ಮೆಡಿಸಿನ್ ಇದೆ ಅಂತಂದರೆ ಒಂದು ಸ್ವಲ್ಪ ಗಾಯ ಆದಾಗ ಸುಮ್ಮನೆ ಅದನ್ನು ಬಿಟ್ಟುಬಿಡಿ, ಒಂದು 5-6 ದಿನ ಬಿಟ್ಟುಬಿಡಿ, ತಂತಾನೇ ವಾಸಿ ಆಗುತ್ತೆ. ಅದು ನೋಡಿದಿರಲ್ಲ, ಏನಾದರೂ ಗಿಚ್ಕೊಂಡಾಗ ಪರ್ಚ್ಕೊಂಡಾಗ ಅದು ಗಾಯ ಆದಾಗ ನಮ್ಮ ಬಾಡಿ ಒಳಗಡೆ ಎಲ್ಲವೂ ಇದೆ. ಸ್ವಲ್ಪ ತಾಳ್ಮೆ ಇದ್ದರೆ ಎಲ್ಲವೂ ಸರಿ ಹೋಗ್ತಾನೆ. ಅದರ ಅರ್ಥ ಗೂಢಾರ್ಥವೂ ಕೂಡ ಅದಿದೆ. ಇನ್ನು ಹೆಚ್ಚಿಗಾದಾಗ ಯಾರಾದರೂ ಒಬ್ಬರು ಬೇಕಾಗಿರುತ್ತೆ. ಅಂತಹದ್ದು ನಿಮಗೆ ಏನಾದರೂ ಹೆಚ್ಚಿಗಾಗಿದ್ದರೂ ಕೂಡ ನಿಮ್ಮ ಪರವಾಗಿ ಪ್ರೀತಿಯ ಬಂಧುಗಳನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಆದರೆ ಸ್ವಲ್ಪ ಕಟ್ಟಪ್ಪಣೆಗಳು ಮಾತ್ರ ನಿಮಗೆ ಇರುವಂಥದ್ದೇ. ಈ ದಿನ ನೀವು ತಿನ್ನುವಂಥ ಆಹಾರ ಕ್ರಮದಲ್ಲಿ ಸಾತ್ವಿಕ ಆಹಾರವೇ ಇರಲಿ, ಬರೆದಿಟ್ಕೊಳ್ಳಿ. ಈ ದಿನದಲ್ಲಿ ಜಗಳ ಆಗಲಿ, ಕದನ ಆಗಲಿ, ಮನೆಯಲ್ಲಿ ಅವ್ಯಾಜ ಶಬ್ದಗಳಾಗಲಿ ಬಳಸ್ತಕ್ಕ ಅಷ್ಟೊಂದು ಸಮಂಜಸವೇ ಇಲ್ಲ. ಇನ್ನೂ ಆ ಗ್ರಹಣ ಪ್ರಾರಂಭಕ್ಕೆ ಏನು 9:56 ಪ್ರಾರಂಭ ಆಗುತ್ತೋ ಅಂದು ದೀಕ್ಷಾ ಸ್ನಾನ. ಇನ್ನು ಮಧ್ಯದಲ್ಲಿ 11ವರೆಗೆ ನೀವೇನು ತರ್ಪಣ ಮಾಡ್ತೀನಿ, ತರ್ಪಣಾದಿಗಳನ್ನು ಮಾಡಿಕೊಳ್ಳಿ. ಚಂದ್ರನ ನಾಮಜಪವನ್ನು ಮಾಡಿಕೊಳ್ಳಿ. ಆಮೇಲೆ ಯೋಸೋ ವಜ್ರಧರೋ ದೇವಃ ಅನ್ನೋ ಮಂತ್ರವನ್ನು ಕೂಡ ನೀವು ಹೇಳಿಕೊಳ್ಳಿ. ಇನ್ನು ನಾನು ಹೇಳಿದ್ದೇನೆ ಈ ಹಿಂದೆ ಎಪಿಸೋಡಲ್ಲಿ, ಅಷ್ಟೆಲ್ಲ ಕೂಡ ವಿಷ್ಣು ಸಹಸ್ರನಾಮ ಅದು ಬರಲ್ಲ ಗುರುಗಳೇ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಓಂ ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಇಡೀ ಬ್ರಹ್ಮಾಂಡವನ್ನೇ ಅವಳ ನಾವೊಂದು ಸ್ಪೂನ್ ನೀರು ಹಾಕ್ಕೊಂಡ್ರೆ ಹೇಗೆ ನಮ್ಮ ಕೈಲಿ ಇರುತ್ತೆ ಹಿಡ್ಕೊಂಡಿರ್ತಾಳೆ ಬ್ರಹ್ಮಾಂಡವನ್ನೇ. ಇನ್ನು ಈ ಭೂಮಿಯಲ್ಲಿದೆ, ನಿಮ್ಮ ಮನೆಯಲ್ಲಿದೆ, ನೀನೆಲ್ಲಿದೆ, ಇನ್ನು ಆ ಅಕ್ಷರಗಳಿವೆ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಈ ಮಂತ್ರವನ್ನೇನಾದರೂ ನೀವು ಅಧಿಕವಾಗಿ ಹೇಳ್ಕೊಳ್ತೀರ ಅಂತಂದರೆ ಹೆಚ್ಚಿನ ಫಲವನ್ನು ಪಡೆದುಕೊಂಡಿರ್ತೀರಿ. ಗ್ರಹಣದಲ್ಲಿ ನಿಮಗೂ ಕೂಡ ಒಂದು ದಿಶಕ್ತಿ ಕೊಟ್ಟುಬಿಟ್ಟಿದೆ. ಅಚ್ಚರಿಗಳು ಆಶ್ಚರ್ಯವಾಗಿ ನಡೆದು ಹೋಗ್ತವೆ ನನ್ನ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೆಲ್ಲ ಒಂದು ಕಡೆ 12 ಗಂಟೆಗೆ ಲಾಸ್ಟ್ ಮಾಡಬೇಕು ನಮ್ಮ ಒಂದು ಆಹಾರ ಅವತ್ತಿನ ದಿನದ್ದು ಅಂತ ತಿಳಿಸಿದ್ರಿ. ಜೊತೆಗೆ ಸಾತ್ವಿಕ ಆಹಾರದ ಸೇವನೆ ಮಾಡಬೇಕು. ಹೊರಗಡೆ ಟ್ರಾವೆಲಿಂಗ್ ಮಾಡ್ತಿರೋರ್ಗೆ ಏನು ಮಾಡಬೇಕು ಅಂತ ತಿಳಿಸಿದ್ದೀರಾ. ಇನ್ನು ಆ ಏನೋ ಒಂದು ಬ್ಲ್ಯಾಂಕೆಟ್ ಅನ್ನೋಂಥದ್ದು, ಕಪ್ಪು ಕಂಬಳಿ, ಅದು ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ ಆ ದಿನ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಕೆಲವ್ರು ಎಲ್ಲೋ ಒಂದು ಕಡೆ ಈ ಮಂತ್ರಗಳು ಹೇಳಕ್ಕೆ ಬರಲ್ಲ ಅಂತಂದರೆ ಬೀಜ ಮಂತ್ರ ಕೂಡ ಹೇಳ್ಕೊಟ್ಟಿದ್ರು. ಅಟ್ಲೀಸ್ಟ್ ಅದನ್ನಾದರೂ ಮಾಡುವಂಥದ್ದು. ಒಟ್ಟಾರೆ ಈ ದಿನ ಗ್ರಹಣ ಅಂದರೆ ಭಯ ಬೇಡ, ಹೆದರಿಕೆ ಬೇಡ, ನಾವು ಯಾವ ರೀತಿ ಜಪ ತಪವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಜೊತೆಗೆ ಅವರಿಗೆ ಈ ರಾತ್ರಿ ಸಂದರ್ಭದಲ್ಲಿ ಈ ಅಕ್ಕಿ ಆಗಿರಬಹುದು, ಚಂದ್ರಬಿಂಬ ಆಗಿರಬಹುದು, ಉದ್ದಾಗಿರಬಹುದು, ಒಂದು ಬಿಳಿಯ ವಸ್ತ್ರ ಇವೆಲ್ಲ ತಂದಿಟ್ಕೊಂಡಿದ್ದು ಸೋಮವಾರ ದಾನ ಮಾಡ್ತಾರೆ. ಅದಕ್ಕೆ ನಾನು ಈ 9:56 ರಾತ್ರಿ ದೀಕ್ಷಾ ಸ್ನಾನ, ಆಮೇಲೆ 1:45, 1:46 ಮೋಕ್ಷ ಸ್ನಾನ, ಇವೆರಡು ದೀಕ್ಷಾ ಅಂಡ್ ಮೋಕ್ಷ ಎರಡೂ ಸ್ನಾನಗಳನ್ನು ಮಾಡಿಕೊಳ್ಳುತ್ತಾ ಮಧ್ಯದ ತರ್ಪಣ ಮಾಡಿಕೊಳ್ಳೋರಿಗೆ ಇದು ಅಪ್ಲೈ ಆಗ್ತಕ್ಕಂಥದ್ದು. ಅವ್ಯಾವುದು ನಾವು ಮಾಡಲ್ಲ ಗುರುಗಳೇ ಅಂತಂದರೆ ಅವರು ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ, ನಮಃ ಶಿವಾಯ ಪಂಚಾಕ್ಷರಿ. ಇನ್ನು ಬ್ರಹ್ಮಾಂಡವನ್ನೇ ಆಡಳಿತಾರೂಢಳಾಗಿ ಮಾಡ್ತಕ್ಕಂಥ ಆದಿಶಕ್ತಿಗೆ ಸಂಬಂಧಪಟ್ಟ ಇಚ್ಛಾ, ಕ್ರಿಯಾ, ಜ್ಞಾನಶಕ್ತಿಯ ಬೀಜಾಕ್ಷರಗಳವು. ಅದನ್ನು ಹೇಳಿಕೊಳ್ತಾ ಬೆಳಿಗ್ಗೆ ನೀವು ಇಷ್ಟೊಂದು ದಾನ ಮಾಡಿಕೊಂಡ್ರೆ ನಾನು ನೀರಲ್ಲಿದ್ದು ಎಷ್ಟು ಜಪ ಮಾಡೋದ್ನೋ ಅದರ 10 ಟೈಮ್ ಫಲ ನಿಮಗೆ ಸಿಗುತ್ತೆ ನನ್ನ ಪ್ರೀತಿ ಬಂಧುಗಳೇ. ಖಂಡಿತ ಗುರುಗಳೇ, ಇಷ್ಟೆಲ್ಲ ಅದ್ಭುತವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಇದರ ಎಫೆಕ್ಟ್ಸ್ ಕೂಡ 3 ತಿಂಗಳ ಕಾಲ ಇರುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇವತ್ತು ನಾವು ಹೇಗಿರ್ತೀವಿ ಅನ್ನುವಂಥದ್ದು ನಮ್ಮ 3 ತಿಂಗಳು ಡಿಸೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗ್ರಹಣದ ದಿನ ನೀವು ಹೇಗಿರಬೇಕು, ಏನು ಮಾಡಬೇಕು, ನಿಮ್ಮ ಆಹಾರ ಸಾತ್ವಿಕ ಆಹಾರ ಯಾಕೆ ಆಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಜೊತೆಗೆ ಯಾವ ಮಂತ್ರದ ಪಠಣೆಯನ್ನು ಮಾಡಬೇಕಾಗತ್ತೆ ಅದೆಲ್ಲವನ್ನು ಕೂಡ ಗುರುಗಳು ನಿಮಗೆ ಹಳೆ ವಿಡಿಯೋದಲ್ಲೂ ತಿಳಿಸಿದ್ದಾರೆ, ಇವತ್ತು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಗ್ರಹಣ ಅಂದರೆ ಭಯ ಬೇಡ, ಹೆದರಿಕೆ ಬೇಡ, ಈ ದಿನ ಹೇಗಿರಬೇಕು ಅನ್ನೋದನ್ನ ನಿಮಗೆ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.